ಕರ್ನಾಟಕ ಲೋಕಸೇವಾ ಆಯೋಗ ನಡೆಸುವ 384 ಗೆಜೆಟೆಡ್ ಪ್ರೊಬೇಷನರಿ ಹುದ್ದೆಗಳಿಗೆ ಇವತ್ತು ಮುಖ್ಯ ಪರೀಕ್ಷೆ ನಡೆದಿದೆ. ರಾತ್ರಿಯೆಲ್ಲ ಓದಿ ಪರೀಕ್ಷೆಗೆ ತಯಾರಾಗಬೇಕಿದ್ದಂತಹ ವಿದ್ಯಾರ್ಥಿಗಳು ಕೆಪಿಎಸ್ಸಿ ಮುಂದೆ ಕಾದು ಬೆಳಗ್ಗೆ ಪರೀಕ್ಷೆ ಬರೆದಿದ್ದಾರೆ. ಹಾಲ್ ಟಿಕೆಟ್ ಸಿಗದೆ ಹಲವಾರು ಪರೀಕ್ಷೆಯಿಂದ ವಂಚಿತರಾಗಿದ್ದು ಕೆಪಿಎಸ್ಸಿ ವಿರುದ್ಧ ಮತ್ತೆ ಆಕ್ರೋಶ ಭುಗಿಲೆದ್ದಿದೆ. ಎಷ್ಟೇ ಎಡವಟ್ಟುಗಳಾದರೂ ಕೆಪಿಎಸ್ಸಿ ಮಾತ್ರ ಬುದ್ಧಿ ಕಲಿಯುವ ಯಾವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಇದೀಗ ಮತ್ತೆ ಕೆಪಿಎಸ್ಸಿ ಅಭ್ಯರ್ಥಿಗಳ ಬದುಕಿನ ಜೊತೆ ಚೆಲ್ಲಾಟ ಆಡಿದೆ. ಅಭ್ಯರ್ಥಿಗಳ ಬದುಕಿನ ಜೊತೆ ಕೆಪಿಎಸ್ಸಿ ಚೆಲ್ಲಾಟ. ಬೆಳಿಗ್ಗೆ ಪರೀಕ್ಷೆ, ಮಧ್ಯರಾತ್ರಿ 12 ಗಂಟೆಗೆ ಹಾಲ್ ಟಿಕೆಟ್. ಹೌದು, ಕೆಪಿಎಸ್ಸಿ ಎಡವಟ್ಟಿನ ಸರಮಾಲೆ ಮುಂದುವರೆದಿದೆ. ಪರೀಕ್ಷಾರ್ಥಿಗಳ ಬಾಳಲ್ಲಿ ಚೆಲ್ಲಾಟವಾಡುತ್ತಲೇ ಇದೆ. ಇದೀಗ ಮಧ್ಯರಾತ್ರಿ ಹಾಲ್ ಟಿಕೆಟ್ ಬಿಡುಗಡೆ ಮಾಡಿ ಅಭ್ಯರ್ಥಿಗಳ ಆಕ್ರೋಶಕ್ಕೆ ತುತ್ತಾಗಿದೆ. ಕಳೆದ ಬಾರಿ ಕೆಎಎಸ್ ಪ್ರಿಲಿಮ್ಸ್ ಎಕ್ಸಾಮ್ ಪ್ರಶ್ನೆ ಪತ್ರಿಕೆಯಲ್ಲಿ ಭಾಷಾ ಅನುವಾದ ಸರಿಯಾಗದೆ ಎರಡೆರಡು ಬಾರಿ ಪರೀಕ್ಷೆ ನಡೆಸಲಾಯಿತು. ಇದೇ ವಿಚಾರವಾಗಿ ಕೋರ್ಟ್ ಮೆಟ್ಟಿಲನ್ನು ಸಹ ಅಭ್ಯರ್ಥಿಗಳು ಏರಿದ್ರು. ಆದ್ರೆ ನಿನ್ನೆ ಮುಖ್ಯ ಪರೀಕ್ಷೆಗೆ ಅರ್ಹತೆ ಪಡೆದವರಿಗೆ ಕೂಡ ಕೋರ್ಟ್ನಲ್ಲಿ ಆದೇಶವಾದ ಬೆನ್ನಲ್ಲೇ ಕೆಪಿಎಸ್ಸಿ ತಡರಾತ್ರಿಯವರೆಗೂ ಹಾಲ್ ಟಿಕೆಟ್ ವಿತರಣೆ ಮಾಡಿದೆ. ಮಳೆಯಲ್ಲೇ ಕೆಪಿಎಸ್ಸಿ ಅಭ್ಯರ್ಥಿಗಳು ಹಾಲ್ ಟಿಕೆಟ್ ಪಡೆಯಲು ಪರದಾಡಿ ಬೆಳಗ್ಗೆಯೇ ಎಕ್ಸಾಮ್ ಬರೆಯುವಂತಾಗಿದೆ. ಪರೀಕ್ಷೆ ಮಾಡಬೇಕು ಅಥವಾ ಮರು ಅಧಿಸೂಚನೆ ಮಾಡಬೇಕು ಅಂತ ನಾವು ಹೇಳಿದ್ರೆ ನಮ್ಗೇನು ಮಾಡಿದ್ರು ಮೇನ್ಸ್ಗೆ ಅವಕಾಶ ಕೊಟ್ಟಿದ್ದಾರೆ. ಈಗ ನೋಡಿ, ನಮಗೆ ಮೇನ್ಸ್ಗೆ ಅವಕಾಶ ಕೊಟ್ಟರು ಇಲ್ಲೂ ರೂಲ್ಸ್ ವೈಲೇಷನ್ನು. ಯಾಕೆಂದರೆ ಯಾವುದೇ ಒಂದು ಪರೀಕ್ಷೆ ನಡಿಬೇಕಾದ್ರೆ ಸುಮಾರು 90 ಅಧಿವೇಶನದಿಂದ ಅಂದರೆ ಅಧಿಸೂಚನೆ ಹೊರಡಿಸುವ ದಿನಾಂಕದಿಂದ ಎಕ್ಸಾಮ್ ಬರೆಯುವಂಥ ದಿನಾಂಕದವರೆಗೆ 90 ದಿನ ಕಾಲಾವಕಾಶ ಇರುತ್ತೆ. ಬಟ್ ಅಲ್ಲಿ ನಮಗೆ ನಿನ್ನೆ ರಾತ್ರಿ 3 ಗಂಟೆಗೆ ಕೊಟ್ಟು 3 ಅವರ್ 4 ಅವರು ನಮಗೆ ಟೈಮ್ ಇಲ್ಲದಾಗಿದೆ ಓದೋದಕ್ಕೆ. ಏನಂತ ಬಂದು ಇಲ್ಲಿ ಓದೋದು, ಏನಂತ ಬರೆಯುವಂಥದ್ದು. ಸರ್ಕಾರ, ವಿರೋಧ ಪಕ್ಷಗಳು ಕೂಡಲೇ ಎಚ್ಚೆತ್ಕೊಂಡು ಅಟ್ಲೀಸ್ಟ್ ಇವಾಗಾದರೂ ಇದ್ರ ಕುರಿತಂತೆ ಯಾವುದಾದ್ರೂ ಒಂದು ಕ್ರಮವನ್ನು ತಗೊಬೇಕು ಅಂತ ನಾನು ಕೇಳಿದ್ದೀನಿ. ಇನ್ನು ಹೈಕೋರ್ಟ್ ಮೆಟ್ಟಿಲೇರಿದ 119 ಅಭ್ಯರ್ಥಿಗಳಿಗೆ ನಿನ್ನೆ ತಡರಾತ್ರಿ 3 ಗಂಟೆವರೆಗೂ ಹಾಲ್ ಟಿಕೆಟ್ ಅನ್ನು ನೀಡಲಾಗಿದೆ. ಆದರೆ ಕೆಎಟಿನಲ್ಲಿ ಪೆಟಿಷನ್ ಹಾಕಿದವರಿಗೆ ಸೋಮವಾರ ಅರ್ಜಿ ವಿಚಾರಣೆ ಇದೆ. ಹೀಗಾಗಿ ಹಾಲ್ ಟಿಕೆಟ್ ನೀಡದೆ 350 ಅಭ್ಯರ್ಥಿಗಳ ಜೀವನಕ್ಕೆ ಕೆಪಿಎಸ್ಸಿ ಕೊಳ್ಳಿ ಇಟ್ಟಿದೆ. ಇದರಿಂದ ಅಭ್ಯರ್ಥಿಗಳು ಮುಂದೆ ಏನು ಮಾಡಬೇಕು ಅನ್ನೋದೇ ಗೊತ್ತಾಗದೆ ಕೆಪಿಎಸ್ಸಿ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಪ್ರಾಮಾಣಿಕವಾಗಿ ಯಾವುದೂ ನಡೀತಾ ಇಲ್ಲ ಮೇಡಮ್. ಇಡೀ 3 ತಿಂಗಳು ನಾವು ತುಂಬ ಕಷ್ಟಪಟ್ಟು ಕೋರ್ಟ್ ಕೇಸ್ ಮಾಡಿದ್ವಿ, ತುಂಬ ಹಾರ್ಡ್ ವರ್ಕ್ ಮಾಡಿದ್ವಿ ಕೂಡ. ಬಟ್ ಯಾವುದಕ್ಕೂ ನ್ಯಾಯ ಸಿಕ್ಕಿಲ್ಲ. ನಾವು ಗ್ರಾಮೀಣ ಪ್ರದೇಶದಿಂದ ಬಂದಂಥ ಅಭ್ಯರ್ಥಿಗಳು ಎಲ್ಲರೂ ಸಹ ಗ್ರಾಮೀಣ ಪ್ರದೇಶದಲ್ಲಿ ಕನ್ನಡ ಮಾಧ್ಯಮ, ಕನ್ನಡ ಶಾಲೆಯಲ್ಲಿ ಓದ್ಕೊಂಡ್ಬಂದಿರತಕ್ಕ ಅಭ್ಯರ್ಥಿಗಳು ಎಲ್ರಿಗೂ ಒಂದು ಆಸೆ ಅನ್ನೋದು ಇರುತ್ತೆ. ನಾವಂತೂ UPSC ಮಾಡೋಕ್ಕಾಗಲ್ಲ. UPSCನಲ್ಲಿ ದ್ವಿಭಾಷಾ ಸೂತ್ರ ಇದೆ, ನಾವು ಮಾಡೋಕ್ಕಾಗಲ್ಲ. ಇಲ್ಲಿ ತ್ರಿಭಾಷಾ ಸೂತ್ರವನ್ನು ಅಳವಡಿಕೆ ಮಾಡ್ಕೊಂಡಾದ್ಮೇಲೆ ನಾವು ಖಂಡಿತವಾಗ್ಲೂ ನಾವು ಇಲ್ಲಿ ಆಸೆ ಇದೆ ನಮಗೆ ಅಧಿಕಾರಿಗಳಾಗಬೇಕು ಅಂತ ಹೇಳಿ. ಬಟ್ ಇವರು ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ ಈ ಮಟ್ಟಕ್ಕೆ ಅನ್ಯಾಯ ಮಾಡ್ತಾರೆ ಅಂತಂದರೆ ನಾವು ಮತ್ತೆ ಇನ್ನೆಲ್ಲಿ ಹೋಗ್ಬೇಕು ಸರ್ ಎಕ್ಸಾಮ್ ಬರೆಯೋಕ್ಕೆ? ಇನ್ನು ಮತ್ತೆ ನಿಮ್ಗೆ ಯಾರು ಉದ್ಯೋಗ ಕೊಡ್ತಾರೆ? ಒಟ್ನಲ್ಲಿ ಪರೀಕ್ಷೆ ಬರೆದು ರಾಜ್ಯದಲ್ಲಿರುವ ಅತ್ಯುನ್ನತ ಹುದ್ದೆಗೆ ನೇಮಕವಾಗಿ ಸುಧಾರಣೆಗಳನ್ನು ತರಬೇಕು, ಜನರ ಸೇವೆ ಮಾಡಬೇಕು ಅಂತ ಕಷ್ಟಪಟ್ಟು ಓದಿದ ಅಭ್ಯರ್ಥಿಗಳ ಕನಸಿಗೆ ಕೆಪಿಎಸ್ಸಿ ನಿಜಕ್ಕೂ ಬೆಂಕಿ ಇಟ್ಟಿದೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಕಾಳಸಂತೆಯಲ್ಲಿ ಐಪಿಎಲ್ ಮ್ಯಾಚ್ ಟಿಕೆಟ್ ಮಾರಾಟ ಆಗ್ತಾ ಇದೆ. ಆರ್ಸಿಬಿ ವರ್ಸಸ್ ಸಿಎಸ್ಕೆ ಮ್ಯಾಚ್ ಟಿಕೆಟ್ ಮಾರಾಟ ಆಗಿರುವಂಥದ್ದು. ದುಪ್ಪಟ್ಟು ಬೆಲೆಯನ್ನ ಕೊಟ್ಟು ಟಿಕೆಟ್ ಅನ್ನ ಖರೀದಿ ಮಾಡ್ತಿದ್ದಾರೆ. ಈಗ ಆ ಟಿಕೆಟ್ ಅನ್ನ ಮಾರ್ತಿದ್ದವರು ಲಾಕ್ ಆಗಿದ್ದಾರೆ. 4 ಬಂಧಿಸಿದ್ದಾರೆ. 32 ಟಿಕೆಟ್, 1 ಲಕ್ಷ ನಗದನ್ನ ಸೀಸ್ ಮಾಡಲಾಗಿದೆ. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಸಿಸಿಬಿ ಕಾರ್ಯಾಚರಣೆ ಸಂದರ್ಭದಲ್ಲಿ ಟಿಕೆಟ್ ಅನ್ನ ಖರೀದಿಸುವ ನೆಪದಲ್ಲಿ ದಂಧೆಕೋರರನ್ನ ಬಂಧಿಸಲಾಗಿದೆ. ಸಿಸಿಬಿ ಸ್ಪೆಷಲ್ ವಿಂಗ್ನಿಂದ ದರೋಡೆಕೋರರನ್ನ ಬಂಧಿಸಲಾಗಿರುವಂಥದ್ದು. ಸಿಸಿಬಿ ಡಿಸಿಪಿ ಅಕ್ಷಯ್ ಮಚ್ಚಿಂದ್ರ ಅಂಡ್ ಮತ್ತು ಟೀಮ್ನಿಂದ ಈ ಒಂದು ಕಾರ್ಯಾಚರಣೆ ನಡೆಸಿರುವಂಥದ್ದು. ನೋಡಿ, ಇವರೇ ಮಾರಾಟವನ್ನ ಮಾಡ್ತಿದ್ದಂಥವರು. 1200 ರೂಪಾಯಿ ಬೆಲೆ ಇರುವಂತಹ ಟಿಕೆಟ್ ಅನ್ನ 1 ಲಕ್ಷಕ್ಕೆ ಮಾರಾಟವನ್ನ ಮಾಡ್ತಿದ್ರು ಈ ಆರೋಪಿಗಳು. ಯಶವಂತಪುರ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಪ್ರಕರಣವನ್ನ ದಾಖಲು ಮಾಡಲಾಗಿದೆ. ಸಿಸಿಬಿಯಿಂದ ಭರ್ಜರಿ ಬೇಟೆ ಆಡಿರುವಂಥದ್ದು. ಐಪಿಎಲ್ ಟಿಕೆಟ್ ಅನ್ನ ಕಾಳಸಂತೆಯಲ್ಲಿ ಮಾರಾಟವನ್ನ ಮಾಡ್ತಾ ಇದ್ರು ಅನ್ನುವಂತಹ ಆರೋಪದಲ್ಲಿ ಇವರು ರೆಡ್ ಹ್ಯಾಂಡ್ ಆಗಿ ಕೂಡ ಸಿಕ್ಕಾಕೊಂಡಿದ್ದಾರೆ. ಇವರು ಟಿಕೆಟ್ ಅನ್ನ ಖರೀದಿ ಮಾಡುವಂತಹ ನೆಪದಲ್ಲಿ ಸಿಸಿಬಿ ಅಧಿಕಾರಿಗಳು ಇವರನ್ನ ಹಿಡಿದಿರುವಂಥದ್ದು. ಈ ದಂಧೆಕೋರರನ್ನ ಬಂಧಿಸಿದ್ದಾರೆ. ಈಗ ಸಿಸಿಬಿ ಸ್ಪೆಷಲ್ ವಿಂಗ್ನಿಂದ ದಂಧೆಕೋರರ ಬಂಧನ ಆಗಿದೆ.
ಕರ್ನಾಟಕ ಲೋಕಸೇವಾ ಆಯೋಗ ನಡೆಸುವ 384 ಗೆಜೆಟೆಡ್ ಪ್ರೊಬೇಷನರಿ ಹುದ್ದೆಗಳಿಗೆ ಇವತ್ತು ಮುಖ್ಯ ಪರೀಕ್ಷೆ ನಡೆದಿದೆ. ರಾತ್ರಿಯೆಲ್ಲ ಓದಿ ಪರೀಕ್ಷೆಗೆ ತಯಾರಾಗಬೇಕಿದ್ದಂತಹ ವಿದ್ಯಾರ್ಥಿಗಳು ಕೆಪಿಎಸ್ಸಿ ಮುಂದೆ ಕಾದು ಬೆಳಗ್ಗೆ ಪರೀಕ್ಷೆ ಬರೆದಿದ್ದಾರೆ. ಹಾಲ್ ಟಿಕೆಟ್ ಸಿಗದೆ ಹಲವಾರು ಪರೀಕ್ಷೆಯಿಂದ ವಂಚಿತರಾಗಿದ್ದು ಕೆಪಿಎಸ್ಸಿ ವಿರುದ್ಧ ಮತ್ತೆ ಆಕ್ರೋಶ ಭುಗಿಲೆದ್ದಿದೆ. ಎಷ್ಟೇ ಎಡವಟ್ಟುಗಳಾದರೂ ಕೆಪಿಎಸ್ಸಿ ಮಾತ್ರ ಬುದ್ಧಿ ಕಲಿಯುವ ಯಾವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಇದೀಗ ಮತ್ತೆ ಕೆಪಿಎಸ್ಸಿ ಅಭ್ಯರ್ಥಿಗಳ ಬದುಕಿನ ಜೊತೆ ಚೆಲ್ಲಾಟ ಆಡಿದೆ. ಅಭ್ಯರ್ಥಿಗಳ ಬದುಕಿನ ಜೊತೆ ಕೆಪಿಎಸ್ಸಿ ಚೆಲ್ಲಾಟ. ಬೆಳಿಗ್ಗೆ ಪರೀಕ್ಷೆ, ಮಧ್ಯರಾತ್ರಿ 12 ಗಂಟೆಗೆ ಹಾಲ್ ಟಿಕೆಟ್. ಹೌದು, ಕೆಪಿಎಸ್ಸಿ ಎಡವಟ್ಟಿನ ಸರಮಾಲೆ ಮುಂದುವರೆದಿದೆ. ಪರೀಕ್ಷಾರ್ಥಿಗಳ ಬಾಳಲ್ಲಿ ಚೆಲ್ಲಾಟವಾಡುತ್ತಲೇ ಇದೆ. ಇದೀಗ ಮಧ್ಯರಾತ್ರಿ ಹಾಲ್ ಟಿಕೆಟ್ ಬಿಡುಗಡೆ ಮಾಡಿ ಅಭ್ಯರ್ಥಿಗಳ ಆಕ್ರೋಶಕ್ಕೆ ತುತ್ತಾಗಿದೆ. ಕಳೆದ ಬಾರಿ ಕೆಎಎಸ್ ಪ್ರಿಲಿಮ್ಸ್ ಎಕ್ಸಾಮ್ ಪ್ರಶ್ನೆ ಪತ್ರಿಕೆಯಲ್ಲಿ ಭಾಷಾ ಅನುವಾದ ಸರಿಯಾಗದೆ 2 ಬಾರಿ ಪರೀಕ್ಷೆ ನಡೆಸಲಾಯಿತು. ಇದೇ ವಿಚಾರವಾಗಿ ಕೋರ್ಟ್ ಮೆಟ್ಟಿಲನ್ನು ಸಹ ಅಭ್ಯರ್ಥಿಗಳು ಏರಿದ್ರು. ಆದ್ರೆ ನಿನ್ನೆ ಮುಖ್ಯ ಪರೀಕ್ಷೆಗೆ ಅರ್ಹತೆ ಪಡೆದವರಿಗೆ ಕೂಡ ಕೋರ್ಟ್ನಲ್ಲಿ ಆದೇಶವಾದ ಬೆನ್ನಲ್ಲೇ ಕೆಪಿಎಸ್ಸಿ ತಡರಾತ್ರಿಯವರೆಗೂ ಹಾಲ್ ಟಿಕೆಟ್ ವಿತರಣೆ ಮಾಡಿದೆ. ಮಳೆಯಲ್ಲೇ ಕೆಪಿಎಸ್ಸಿ ಅಭ್ಯರ್ಥಿಗಳು ಹಾಲ್ ಟಿಕೆಟ್ ಪಡೆಯಲು ಪರದಾಡಿ ಬೆಳಗ್ಗೆಯೇ ಎಕ್ಸಾಮ್ ಬರೆಯುವಂತಾಗಿದೆ. ಮರುಪರೀಕ್ಷೆ ಮಾಡಬೇಕು ಅಥವಾ ಮರು ಅಧಿಸೂಚನೆ ಮಾಡಬೇಕು ಅಂತ ನಾವು ಹೇಳಿದ್ರೆ ನಮ್ಗೇನು ಮಾಡಿದ್ರು ಮೇನ್ಸ್ಗೆ ಅವಕಾಶ ಕೊಟ್ಟಿದ್ದಾರೆ. ಈಗ ನೋಡಿ, ನಮಗೆ ಮೇನ್ಸ್ಗೆ ಅವಕಾಶ ಕೊಟ್ಟರು ಇಲ್ಲೂ ರೂಲ್ಸ್ ವೈಲೇಷನ್ನು. ಯಾಕೆಂದರೆ ಯಾವುದೇ ಒಂದು ಪರೀಕ್ಷೆ ನಡಿಬೇಕಾದ್ರೆ ಸುಮಾರು 90 ಅಧಿವೇಶನದಿಂದ ಅಂದರೆ ಅಧಿಸೂಚನೆ ಹೊರಡಿಸುವ ದಿನಾಂಕದಿಂದ ಎಕ್ಸಾಮ್ ಬರೆಯುವಂಥ ದಿನಾಂಕದವರೆಗೆ 90 ದಿನ ಕಾಲಾವಕಾಶ ಇರುತ್ತೆ. ಬಟ್ ಅಲ್ಲಿ ನಮಗೆ ನಿನ್ನೆ ರಾತ್ರಿ 3 ಗಂಟೆಗೆ ಕೊಟ್ಟು 3 ಅವರ್ 4 ಅವರು ನಮಗೆ ಟೈಮ್ ಇಲ್ದಾಗಿದೆ ಓದೋದಕ್ಕೆ. ಏನಂತ ಬಂದಿಲ್ಲ ಓದೋದು, ಏನಂತ ಬರೆಯುವಂಥದ್ದು. ಸರ್ಕಾರ, ವಿರೋಧ ಪಕ್ಷಗಳು ಕೂಡಲೇ ಎಚ್ಚೆತ್ಕೊಂಡು ಅಟ್ಲೀಸ್ಟ್ ಇವಾಗಾದರೂ ಇದ್ರ ಕುರಿತಂತೆ ಯಾವುದಾದ್ರೂ ಒಂದು ಕ್ರಮವನ್ನು ತಗೊಬೇಕು ಅಂತ ನಾನು ಕೇಳ್ತೀನಿ. ಇನ್ನು ಹೈಕೋರ್ಟ್ ಮೆಟ್ಟಿಲೇರಿದ 119 ಅಭ್ಯರ್ಥಿಗಳಿಗೆ ನಿನ್ನೆ ತಡರಾತ್ರಿ 3 ಗಂಟೆವರೆಗೂ ಹಾಲ್ ಟಿಕೆಟ್ ಅನ್ನು ನೀಡಲಾಗಿದೆ. ಆದರೆ ಕೆಎಟಿನಲ್ಲಿ ಪೆಟಿಷನ್ ಹಾಕಿದವರಿಗೆ ಸೋಮವಾರ ಅರ್ಜಿ ವಿಚಾರಣೆ ಇದೆ. ಹೀಗಾಗಿ ಹಾಲ್ ಟಿಕೆಟ್ ನೀಡದೆ 350 ಅಭ್ಯರ್ಥಿಗಳ ಜೀವನಕ್ಕೆ ಕೆಪಿಎಸ್ಸಿ ಕೊಳ್ಳಿ ಇಟ್ಟಿದೆ. ಇದರಿಂದ ಅಭ್ಯರ್ಥಿಗಳು ಮುಂದೆ ಏನು ಮಾಡಬೇಕು ಅನ್ನೋದೇ ಗೊತ್ತಾಗದೆ ಕೆಪಿಎಸ್ಸಿ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಪ್ರಾಮಾಣಿಕವಾಗಿ ಯಾವುದೂ ನಡೀತಾ ಇಲ್ಲ ಮೇಡಮ್. ಇಡೀ 3 ತಿಂಗಳು ನಾವು ತುಂಬ ಕಷ್ಟಪಟ್ಟು ಕೋರ್ಟ್ ಕೇಸ್ ಮಾಡಿದ್ವಿ, ತುಂಬ ಹಾರ್ಡ್ ವರ್ಕ್ ಮಾಡಿದ್ವಿ ಕೂಡ, ಬಟ್ ಯಾವುದಕ್ಕೂ ನ್ಯಾಯ ಸಿಕ್ಕಿಲ್ಲ. ನಾವು ಗ್ರಾಮೀಣ ಪ್ರದೇಶದಿಂದ ಬಂದಂಥ ಅಭ್ಯರ್ಥಿಗಳು ಎಲ್ಲರೂ ಸಹ ಗ್ರಾಮೀಣ ಪ್ರದೇಶದಲ್ಲಿ ಕನ್ನಡ ಮಾಧ್ಯಮ, ಕನ್ನಡ ಶಾಲೆಯಲ್ಲಿ ಓದ್ಕೊಂಡ್ಬಂದಿರತಕ್ಕ ಅಭ್ಯರ್ಥಿಗಳು ಎಲ್ರಿಗೂ ಒಂದು ಆಸೆ ಅನ್ನೋದು ಇರುತ್ತೆ. ನಾವಂತೂ UPSC ಮಾಡೋಕ್ಕಾಗಲ್ಲ. UPSCನಲ್ಲಿ ದ್ವಿಭಾಷಾ ಸೂತ್ರ ಇದೆ, ನಾವು ಮಾಡೋಕ್ಕಾಗಲ್ಲ. ಇಲ್ಲಿ ತ್ರಿಭಾಷಾ ಸೂತ್ರವನ್ನು ಅಳವಡಿಕೆ ಮಾಡ್ಕೊಂಡಾದ್ಮೇಲೆ ನಾವು ಖಂಡಿತವಾಗ್ಲೂ ನಾವು ಇಲ್ಲಿ ಆಸೆ ಇದೆ ನಮಗೆ ಅಧಿಕಾರಿಗಳಾಗಬೇಕು ಅಂತ ಹೇಳಿ. ಬಟ್ ಇವರು ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ ಈ ಮಟ್ಟಕ್ಕೆ ಅನ್ಯಾಯ ಮಾಡ್ತಾರೆ ಅಂತಂದರೆ ನಾವು ಮತ್ತೆ ಇನ್ನೆಲ್ಲಿ ಹೋಗ್ಬೇಕು ಸರ್ ಎಕ್ಸಾಮ್ ಬರೆಯೋಕ್ಕೆ? ಇನ್ನು ಮತ್ತೆ ನಿಮ್ಗೆ ಯಾರು ಉದ್ಯೋಗ ಕೊಡ್ತಾರೆ? ಒಟ್ನಲ್ಲಿ ಪರೀಕ್ಷೆ ಬರೆದು ರಾಜ್ಯದಲ್ಲಿರುವ ಅತ್ಯುನ್ನತ ಹುದ್ದೆಗೆ ನೇಮಕವಾಗಿ ಸುಧಾರಣೆಗಳನ್ನು ತರಬೇಕು.